ನಾವೆಲ್ಲರೂ ತಿರುಮಲಕ್ಕೆ ಹೋಗುತ್ತಲೇ ಇರುತ್ತೇವೆ. ಆದರೆ ಸ್ವಾಮಿಯನ್ನು ನೋಡಿದಾಗ ಗೋವಿಂದ ಗೋವಿಂದ ಎಂದು ಯಾಕೆ ಕೂಗುತ್ತೇವೆ ಎಂದು ನಿಮಗೆ ಗೊತ್ತಿದೆಯೇ? ಒಮ್ಮೆ ವೆಂಕಟೇಶ್ವರ ಸ್ವಾಮಿ ಅಗಸ್ತ್ಯ ಮುನಿಗಳ ಆಶ್ರಮಕ್ಕೆ ಹೋಗುತ್ತಾರೆ. ನಿಮ್ಮ ಆಶ್ರಮದಲ್ಲಿ ಬಹಳಷ್ಟು ಗೋವುಗಳಿವೆ ಎಂದು ಕೇಳಿದ್ದೇನೆ, ನನಗೊಂದು ಹಸುವನ್ನು ನೀಡುವಿರಾ ಎಂದು ಕೇಳುತ್ತಾರೆ. ಇದನ್ನು ಕೇಳಿ ಅಗಸ್ತ್ಯ ಮುನಿಗಳು ಸಂತೋಷಪಟ್ಟು, ಸ್ವಾಮಿ, ನಿಮಗೆ ಗೋವನ್ನು ನೀಡಲು ನನಗೆ ಯಾವುದೇ ಅಭ್ಯಂತರವಿಲ್ಲ. ಆದರೆ ವೇದಗಳ ಪ್ರಕಾರ ಪತ್ನಿ ಇಲ್ಲದೆ ಗೋದಾನ ಮಾಡಬಾರದು. ದಯವಿಟ್ಟು ನಿಮ್ಮ ಪತ್ನಿಯೊಂದಿಗೆ ಬನ್ನಿ ಎಂದು ಹೇಳುತ್ತಾರೆ. ಶ್ರೀನಿವಾಸನು ಸರಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಕೆಲವು ದಿನಗಳ ನಂತರ ವೆಂಕಟೇಶ್ವರ ಸ್ವಾಮಿ ತನ್ನ ಪತ್ನಿ ಪದ್ಮಾವತಿಯೊಂದಿಗೆ ಗೋವಿಗಾಗಿ ಬರುತ್ತಾರೆ. ಆದರೆ ಆ ಸಮಯದಲ್ಲಿ ಆಶ್ರಮದಲ್ಲಿ ಅಗಸ್ತ್ಯ ಮುನಿಗಳು ಇರುವುದಿಲ್ಲ. ವೆಂಕಟೇಶ್ವರ ಸ್ವಾಮಿ ಅಗಸ್ತ್ಯ ಮುನಿಗಳ ಶಿಷ್ಯರ ಬಳಿ, ನಿಮ್ಮ ಗುರುಗಳು ನನಗೆ ಹಸುವನ್ನು ನೀಡುವುದಾಗಿ ಹೇಳಿದ್ದರು, ಅದಕ್ಕಾಗಿಯೇ ಪತ್ನಿ ಸಮೇತನಾಗಿ ಬಂದಿದ್ದೇನೆ ಎನ್ನುತ್ತಾರೆ. ಆದರೆ ಶಿಷ್ಯರು, ನಮ್ಮ ಗುರುವಿನ ಆಜ್ಞೆ ಇಲ್ಲದೆ ನಾವು ಹಸುವನ್ನು ನೀಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಇದರಿಂದ ಶ್ರೀನಿವಾಸನಿಗೆ ತುಂಬಾ ಕೋಪ ಬಂದು ತನ್ನ ಬೆಟ್ಟದ ಕಡೆಗೆ ನಡೆಯುತ್ತಾ ಹೋಗುತ್ತಾನೆ. ಈ ವಿಷಯ ತಿಳಿದ ಅಗಸ್ತ್ಯ ಮುನಿಗಳು ತುಂಬಾ ಸಂಕಟಪಟ್ಟು ಹಸುವನ್ನು ಹಿಡಿದುಕೊಂಡು ಸ್ವಾಮಿಯ ಹಿಂದೆ ಓಡುತ್ತಾ, ಸ್ವಾಮಿ ಗೋವು ಇಂದ, ಸ್ವಾಮಿ ಗೋವು ಇಂದ ಎಂದು ಕೂಗುತ್ತಾರೆ.